ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಇವತ್ತೇನಪ್ಪ ವ್ಲಾಗ್ ಅಂತ ಹೇಳಿದ್ರೆ ಒಂದು ಪುಟ್ಟ ವ್ಲಾಗ್. ಗುರುಪೌರ್ಣಮಿ ದಿನ ನನ್ನ ಕಂಪ್ಲೀಟ್ ದಿನಚರಿ ಬೆಳಗ್ಗೆಯಿಂದ ಫುಲ್ ಸಂಜೆ ನೈಟ್ವರೆಗೂ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೇನು ಗೊತ್ತಿದೆಯೋ ಒಂದಷ್ಟು ಮಾಹಿತಿ ಒಳ್ಳೇದಾಗಲಿ ಆ್ಯಂಡ್ ನನಗೇನು ಒಳ್ಳೇದೆಲ್ಲ ಆಗಿದೆ ಈ ಪೂಜೆಗಳಿಂದ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಗೈಸ್, ಈ ವರ್ಷ ಗುರುಪೌರ್ಣಮಿ ಬಂದು ಬುಧವಾರ ಬಂದಿತ್ತು. ಒಳ್ಳೆಯ ದಿನ, ಬಿಕಾಸ್ ನೆಕ್ಸ್ಟ್ ಡೇ ಬಂದು ರಾಯರ ದಿನ. ಸೊ ರಾಯರನ್ನು ಆರಾಧನೆ ಮಾಡೋದಕ್ಕೆ, ಬಾಬಾನ ಪೂಜೆ ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಲೇ ಏನಿಲ್ಲ. ಒಳ್ಳೆ ಸಮಯದಲ್ಲಿ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ದೀಪಾರಾಧನೆ ಮಾಡಿ ಭಕ್ತಿಯಿಂದ ನೈವೇದ್ಯ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ರೇ ಸಾಕು. ಖಂಡಿತ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಆ್ಯಂಡ್ ಪ್ರತಿ ವರ್ಷ ನಾನು ಕೂಡ ಗುರುಪೌರ್ಣಮಿ ಭಕ್ತಿಯಿಂದ ಸೆಲೆಬ್ರೇಟ್ ಮಾಡ್ತೀನಿ. ಆ್ಯಂಡ್ ನೀವು ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ದೇವಸ್ಥಾನಕ್ಕೆಲ್ಲ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನನ್ನ ಬೆಳಗಿನ ದಿನಚರಿ ಸ್ಟಾರ್ಟ್ ಆಗಿದ್ದೆ ಬೆಳಗ್ಗೆ 5 ಗಂಟೆಗೆಲ್ಲ. ಆ್ಯಂಡ್ ಎಲ್ಲ ಕೆಲಸ ಬಂದು ನೈಟೇ ಮಾಡಿಟ್ಕೊಂಡಿದ್ದೆ. ಆಂಟಿನ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿದ್ದೆ. ಇನ್ನು ನೈವೇದ್ಯಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಎಲ್ಲನೂ ನಾನು ವಿತಿನ್ 6 o'clock 6:30ಗೆಲ್ಲ ಮುಗಿಸ್ಕೊಂಡೆ. 1.5 hour ಅಂತಲೇ ಹೇಳ್ಬೋದು. ಗೈಸ್, ನಾನು ಒಂದು ಸಲ ಕೂಡ ಶಿರಡಿಗೆ ಹೋಗಿಲ್ಲ. ಬಟ್ ಆದರೆ ಶಿರಡಿಯಿಂದನೇ ಬಾಬನ ವಿಗ್ರಹ ಬಂದು ನನ್ನ ಫ್ರೆಂಡ್ ನನಗೆ ತೊಗೊಂಡು ಬಂದು ಕೊಟ್ಟಿದ್ದರು. ಆಲ್ಮೋಸ್ಟ್ ಒಂದು 2 ವರ್ಷದಿಂದ 3 ವರ್ಷದಿಂದ ನಾನು ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ಮಿರಾಕಲ್, ತುಂಬಾ ಒಳ್ಳೆಯದು ಎಲ್ಲನೂ ನನ್ನ ಜೀವನದಲ್ಲಿ ಆಗಿದೆ. ಏನು ಗೊತ್ತಾ ಗೈಸ್, ಈಗ ವಾರದಲ್ಲಿ ಒಂದೊಂದು ದಿನ ಒಂದೊಂದು ದೇವರಿಗೆ ನಾವು ಪೂಜೆ ಮಾಡ್ತೀವಲ್ವ. ಸೊ ಅದೇ ರೀತಿ ಗುರುವಾರ ಬಂದು ರಾಘವೇಂದ್ರ ಸ್ವಾಮಿಗಾಗಲಿ ಬಾಬನನ್ನಾಗಲಿ ಆರಾಧನೆ ಮಾಡೋದು ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆಯದು. ಇವಾಗ ಎಲ್ಲರ ಮನೇಲೂ ಕೂಡ ರಾಯರನ್ನು ತುಂಬ ಭಕ್ತಿಯಿಂದ ನಂಬ್ತಾರೆ. ಅದೇ ರೀತಿ ನಾನು ಕೂಡ ಅಷ್ಟೇ. ನನ್ನ ಒಂದು ಇಚ್ಛೆ ದೇವರು ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಆದಮೇಲೆ ನಾನು ನಂಬಿಕೆ ಇಟ್ಟು ಬಾಬನನ್ನ ಪೂಜೆ ಮಾಡೋದಕ್ಕೆ, ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲಂತೂ ನನ್ನ ಜೀವನದಲ್ಲಿ ಎಷ್ಟೋ ಥರ ಬದಲಾವಣೆಗಳಾಗಿದೆ. ಆ್ಯಂಡ್ ನೀವು ಕೂಡ ಅಷ್ಟೇ. ಇನ್ನೂ ಯಾರೆಲ್ಲ ಗುರುವಾರದ ದಿನ ನಾನ್ ವೆಜ್ ತಿನ್ನೋದಾಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ರೋಡಲ್ಲಿ ಬಾಬನ ಟೆಂಪಲ್ ಆಗಲಿ ಅಥವಾ ರಾಯರ ಟೆಂಪಲ್ ಆದರೂ ಆಗಲಿ ಕಾಣಿಸಿದಾಗ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟೇ ಕಷ್ಟಗಳಿದ್ರೂ ಅದರಿಂದ ಹೊರಬರೋದಕ್ಕೆ ಆ್ಯಂಡ್ ಅದರಿಂದ ದೂರ ಆಗಿ ಸಂತೋಷದ ದಿನಗಳನ್ನು ಕಾಣೋದಕ್ಕೆ ತುಂಬ ಸಮಯ ಬೇಕಾಗಿರೋದಿಲ್ಲ. ಆದಷ್ಟು ಬೇಗನೆ ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆ ಥರ ಬದಲಾವಣೆಗಳನ್ನು ರಾಯರು ತೋರಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು, ನಾನು ದೇವ್ರಿಗೆ ಹಾಲು, ಮೊಸರು, ತುಪ್ಪ, ಹಾಗೆ ಸಕ್ಕರೆ, ಹೂವು ಎಲ್ಲ ಹಾಕಿ ಅಭಿಷೇಕನ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಕೂಡ ಹಾಕಬೇಕಾಗಿತ್ತು, ಬಟ್ ನಾನು ಪುಟ್ಟದಾಗ ಕೆಳಗಡೆ ಪ್ಲೇಟ್ ಇಟ್ಕೊಂಡಿದ್ರಿಂದ ತುಂಬ ಹೊರಗಡೆ ಬಂದ್ಬಿಡುತ್ತೆ ನೀರಂತ ಹೇಳಿ ಒಂದು 5 ರೀತಿಯಿಂದ ನಾನು ದೇವ್ರಿಗೆ ಅಭಿಷೇಕನ ಮಾಡಿ, ಇನ್ನು ನೈವೇದ್ಯಕ್ಕೆ ಏನೇನೆಲ್ಲ ಮಾಡಿದ್ದೀನಿ ಅಂತ ನೋಡ್ಬೋದು. ಕ್ಯಾರೆಟ್ ಪಲ್ಯ, ಬೋಂಡ, ಮೊಸರನ್ನ, ಆ್ಯಂಡ್ ದೇವ್ರಿಗೆ ತುಂಬಾ ಇಷ್ಟ ಬಿಸ್ಕೆಟ್ಟು, ಹಾಗೆ ಪಂಚಾಮೃತ, ಅನ್ನ, ಕಾಳು ಸಾರು ಇದೆಲ್ಲ ಮಾಡಿದ್ದೆ. ಸೊ ನನ್ನ ಕೈಲಿ ಆದಷ್ಟು ಮಾಡಿದ್ದೀನಿ. ಆ್ಯಂಡ್ ಇನ್ನು ದೇವ್ರಿಗೆ ಮನೇಲಿ ದೇವ್ರ ಮನೆ ಒಳಗಡೆ ಇಟ್ಟು ನಾನು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ತಾಯಿದ್ದೀನಿ. ಪ್ರತಿಷ್ಠಾಪನೆ ಅಂದರೆ ಅಭಿಷೇಕ ಆದಮೇಲೆ ದೇವ್ರಿಗೆ ನಾವು ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂತ. ನಾನು ಈ ಒಂದು ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 8 ಡೇಸೇ ಆಗಿದೆ ಗುರುಪೌರ್ಣಮಿ ಆಗಿ. ಸೊ ಪೌರ್ಣಮಿ ಅಂತ ಬಂದಾಗ ತುಂಬ ದೇವಸ್ಥಾನಗಳ ಕಡೆ ತುಂಬ ತರಹದ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ. ಇನ್ನು ಶ್ರಾವಣ ಕೂಡ ಬರ್ತಾ ಇರೋದ್ರಿಂದ ಇನ್ನೂ ಹಬ್ಬಗಳೆಲ್ಲ ಶುರುವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಗುರುಪೌರ್ಣಮಿ, ನಾಗರ ಪಂಚಮಿ, ಭೀಮನ ಅಮಾವಾಸ್ಯೆ ಈ ಥರ ಹಬ್ಬಗಳೆಲ್ಲ ತುಂಬಾ ಮುಖ್ಯವಾದದ್ದು ಗೈಸ್. ನಮ್ಮ ಕರ್ನಾಟಕದಲ್ಲಿ ನಾವು ಹೆಣ್ಮಕ್ಳು ಭಕ್ತಿಯಿಂದ ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗೋದಕ್ಕೆ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ, ನಮ್ಮ ಸುತ್ತಮುತ್ತಲಿರೋರು ಚೆನ್ನಾಗಿರೋದಕ್ಕೆ ಈ ರೀತಿ ಪೂಜೆಗಳನ್ನು ನಾವು ಖಂಡಿತ ಮಾಡಲೇಬೇಕಾಗುತ್ತೆ. ಇನ್ನು ಆಷಾಢ ಕೂಡ ಮುಗಿತಾ ಬರ್ತಾ ಇದೆ. ಇನ್ನೊಂದು ಶುಕ್ರವಾರ ಇದೆ. ಸೊ ಹತ್ತಿರದಲ್ಲಿ ದೇವಿ ದೇವಸ್ಥಾನಗಳಿದ್ದರೆ ಅಲ್ಲಿ ಹೋಗಿ ನಿಂಬೆಹಣ್ಣು ದೀಪಗಳನ್ನು ಹಚ್ಚಿ, ನಿಮ್ಮ ಕೈಲಾದಷ್ಟು ಪೂಜೆ ಸಾಮಗ್ರಿಗಳನ್ನು ತೊಗೊಂಡೋಗಿ ಪೂಜೆ ಮಾಡಿ. ಹಾಗೆ ಇನ್ನು ಮುಖ್ಯವಾಗಿ ಮನೇಲಿ ಧೂಪ ಹಾಕೋದ್ರಿಂದ ಗುರುವಾರ ಆಗಲಿ, ಶುಕ್ರವಾರ ಆಗಲಿ, ಸೋಮವಾರ ಆಗಲಿ ಮನೆ ಒಳಗಡೆ ಪೂರ್ತಿ ಎಂಟೈರ್ ಯಾವುದೇ ರೀತಿ ಲೈಕ್ ರೂಮ್ಸ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲ ಕಡೆ ಧೂಪಗಳನ್ನು ತೋರಿಸೋದ್ರಿಂದ ಕೂಡ ನಮ್ಮ ಮನೇಲಿರುವಂತಹ ನೆಗೆಟಿವ್ ಶಕ್ತಿ ಆ್ಯಂಡ್ ಈ ವಿಷಯಗಳೆಲ್ಲ ಕೆಲವೊಬ್ರು ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಕೆಲವೊಬ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಖಂಡಿತ ನೀವು ತುಂಬ ಬದಲಾವಣೆಗಳನ್ನು ನೋಡ್ಬೋದು. ಹಾಕು ಹಾಕು ಬುಬ್ಬುಗೆ ಹತ್ರ ಹೋಗಿ ಹಾಕು, ಬಾ ಹಾಕು ನನ್ನ ಬುಬ್ಬು. ಬುಬ್ಬುಗೆ ಹಾಕ್ದಾ? ಗುಡ್ ಬಾಯ್. ಗೈಸ್, ಮನೇಲಿ ಪೂಜೆ ಮಾಡಿದಾಯಿತು. 9:30ಗೆಲ್ಲ ಬಾಯ್
ಎಷ್ಟು 9:30ಗೆಲ್ಲ ಪೂಜೆ ಮಾಡಿದ್ದಾಯಿತು. ದೇವ್ರಿಗೆ ನೈವೇದ್ಯ, ಧೂಪ, ಆರತಿ ಎಲ್ಲನೂ ಆಯಿತು. ಆ್ಯಂಡ್ ಮನೇಲೂ ಕೂಡ ಬೆಳಗ್ಗೆಯಿಂದ ಬಾಬನ ಹಾಡೇ ಬರ್ತಾನೇ ಇದೆ. ಮಾರ್ನಿಂಗ್ 4:30ಗೆ ಎದ್ದು ಆ್ಯಕ್ಚುಲಿ ಬಾಬಾ ಹಾಡು ಕೇಳ್ಕೊಂಡೆ ಎಲ್ಲ ಕೆಲಸ ಮಾಡಿದೆ ನಾನು. ಆಯಾಸ ಕೂಡ ಆಗಲಿಲ್ಲ. ಆ್ಯಂಡ್ ದ ಡಿವೈನ್ ವೈಬ್ ಇದೆಯಲ್ಲ, ನಿಜವಾಗ್ಲೂ ನಮಗೆ ಎಷ್ಟು ಶಕ್ತಿ ಕೊಡುತ್ತೆ ಗೊತ್ತಾ. ಆ್ಯಂಡ್ ಮನೇಲಂತೂ ಎಂಟೈರ್ ಆ ಒಂದು ಪಾಸಿಟಿವ್ ವೈಬ್, ಬಾಬನ ಆಶೀರ್ವಾದ, ಇಟ್ಸ್ ಮೆಸ್ಮರೈಸಿಂಗ್. ಐ ಆಮ್ ಟ್ರೂಲಿ ಬ್ಲೆಸ್ಡ್. ತುಂಬ ಖುಷಿ ಆಗ್ತದೆ. ಆರತಿ ಮಾಡಿದ್ದಾಯಿತು, ದೇವ್ರಿಗೆ ನೈವೇದ್ಯ, ಧೂಪ ಎಲ್ಲ ಎಂಟೈರ್ ಎಲ್ಲ ಮಾಡಿದ್ದಾಯಿತು. ಸೊ ಐ ಆಮ್ ಬ್ಲೆಸ್ಡ್. ಆ್ಯಂಡ್ ನೀವು ಕೂಡ ಯಾರೆಲ್ಲ ಬಾಬನ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ 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 ಒಳ್ಳೆಯದು. ಎಲ್ಲರೂ ಮಾಡಿದ್ರು ನಿಮ್ಮ ಹತ್ರದ ದೇವಸ್ಥಾನಗಳಿಗೆ ಹೋಗಿ ಬಂದಿರ್ತೀರಾ ಅಂತ ಅನ್ಕೋತೀನಿ. ಸೊ ಬಾಬನ ಟೆಂಪಲ್ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಅಥವಾ ಕೈವಾರ ತಾತಯ್ಯನ ಟೆಂಪಲ್ ಆಗಿರ್ಬೋದು, ಈ ರೀತಿ ಗುರುಗಳ ಆಸ್ಥಾನಕ್ಕೆ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟೇ ಫುಲ್ ಲಂಚ್ ಥರ ಬ್ರಂಚ್ ಆಗಿದೆ. ಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಪಲ್ಯ ಮಾತ್ರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಟು ಡೂ ಲಿಸ್ಟ್ ನೋಡ್ತೀನಿ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಏನು ಅನ್ಕೋತೀನೋ ಅದನ್ನು ಎಲ್ಲನೂ ಕಂಪ್ಲೀಟ್ ಮಾಡೋದಕ್ಕೆ. ಇಲ್ಲ ಅಂದರೆ ನನಗೆ ಸೀರಿಯಸ್ಲಿ ಎಲ್ಲ ಕೆಲಸ ಅರ್ಧಂಬರ್ಧ ಆಗಿಬಿಡುತ್ತೆ. ಸೊ ದ ಟು ಡೂ ಲಿಸ್ಟ್ ನಾನು ಏನು ಫಾಲೋ ಮಾಡ್ತೀನಲ್ಲ, ಒಂದಾದ್ಮೇಲೆ ಒಂದು ಮಾಡ್ಕೋತೀನಿ. ಆಲ್ಮೋಸ್ಟ್ ಒಂದು 1.5 ಅವರ್ಗೆಲ್ಲ ಕುಕ್ಕಿಂಗ್ ಎಲ್ಲ ಮುಗಿಸಿದೆ. ಅನ್ನ, ಸಾಂಬಾರು, ಮೊಸರನ್ನ, ಕ್ಯಾರೆಟ್ ಪಲ್ಯ, ಕೋಸಂಬರಿ, ಬೋಂಡಾ ಆ್ಯಂಡ್ ಗೆಣಸು, ಕಾರ್ನ್ ಆ್ಯಂಡ್ ಇನ್ನೂ ಸ್ವೀಟ್ ಪೊಂಗಲ್ ಎಲ್ಲ ಮಾಡೋಣ ಅಂದ್ಕೊಂಡೆ. ಓಕೆ, ಸಂಜೆ ಏನಾದರೂ ಇನ್ನೊಂದು ಸ್ವಲ್ಪ ನೈವೇದ್ಯ ಮಾಡಿ ಮತ್ತೆ ದೇವರಿಗೆ ಮಹಾಮಂಗಳಾರತಿ ಮಾಡಬೇಕಲ್ಲ, ಸೊ ಹಾಗಾಗಿ ಮಾಡೋಣ ಅಂತ ಸದ್ಯಕ್ಕೆ ಇಷ್ಟು ಮಾಡಿದೆ. ಇಷ್ಟೆಲ್ಲ ಮಾಡೋದಕ್ಕೆ ನಾನು ಹಾರ್ಡ್ಲಿ 1.5 ಅವರ್ ತಗೊಂಡೆ ಅಷ್ಟೇ ಗೈಸ್. ಉಪ್ಪಾಗಿದೆ. ಆ್ಯಂಡ್ ಟ್ರಸ್ಟ್ ಮೀ, ಲೈಕ್ ಉಪ್ಪು ಹೇಳ್ತಾರಲ್ಲ, ಈಗ ಉಪ್ಪನ್ನಾದರೂ ಟೇಸ್ಟ್ ಮಾಡಬೇಕು ಅಂತ, ಅದು ಕೂಡ ನಾನು ಟೇಸ್ಟ್ ಮಾಡಿಲ್ಲ. ಎಲ್ಲ ಭಕ್ತಿಯಿಂದ ಮಾಡಿದ್ದು. ಉಪ್ಪು ಖಾರ ಆಗಿರ್ಬೋದು ಎಲ್ಲನೂ ಅಷ್ಟೇ ಸೂಪರಾಗಿದೆ. ಆ್ಯಂಡ್ ಎಕ್ಸಲೆಂಟ್, ಸಕ್ಕತ್ತಾಗಿದೆ ಎಲ್ಲನೂ. ಸೊ ತಿನ್ಬಿಟ್ಟು ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮೇಲೆ ಬಂದೆ. ಆ್ಯಕ್ಚುಲಿ ನಾನು ಮೇಲೇ ಮಲ್ಕೊಳ್ತೀನಿ ಆಯಿತಾ. ಬಟ್ ಬೆಳಗ್ಗೆ ಆಂಟಿ ಬೇಗ 6:15ಗೆಲ್ಲ ಕರೆಸ್ಕೊಂಡೆ, ಸ್ವಲ್ಪ ಮಾಪಿಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ರಾಜುಗೆ ಎಷ್ಟು ಅಂದರೆ, ನನ್ನ ಹಸ್ಬೆಂಡ್ಗೆ ಎಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ನೋಡಿ, ಬ್ಲ್ಯಾಂಕೆಟ್ ಕೂಡ ಫೋಲ್ಡ್ ಮಾಡಿಲ್ಲ, ಹಾಗೆ ಕೆಳಗಡೆ ಬಂದಿದ್ದಾರೆ. ಈಗ ನಾನು ಮೇಲೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಈ ಒಂದು ಮೆಸ್ಸಪ್ ಬೇರೆ. ಹಬ್ಬ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ನನಗೆ ಈ ಥರ ಟೈಮಲ್ಲೆಲ್ಲ ಅನಿಸುತ್ತೆ, ನನಗೂ ಒಂದು ಹೆಣ್ಮಗು ಇರಬಾರ್ದಾಗಿತ್ತಾ ಅಂತ. ಬಟ್ ಲಡ್ಡು ಬುಡ್ಡು ಕೇಳಲ್ಲ ಅಂತಲ್ಲ, ಬುಡ್ಡುನ ಈಗ ಕರೆದ್ರೆ ಮಮ್ಮಿಗೆ ಹೆಲ್ಪ್ ಮಾಡಮ್ಮ ಅಂತ ಹೇಳಿದ್ರೆ ಖಂಡಿತ ಮಾಡ್ತಾನೆ, ಸಣ್ಣ ಪುಟ್ಟದ ಅವ್ನ ಕೈಲಿ ಆಗೋ ಅಷ್ಟು. ಬಟ್ ಆದರೂ ಹೆಣ್ಮಕ್ಳಿಗಿರುತ್ತಲ್ವ ಒಂದು ಹೆಣ್ಮಗು ಬೇಕು ಅಂತ. ಸೊ ಆ ಥರ ನನಗೆ ತುಂಬ ಸಲ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಈಗ ಮೇಲೆ ಬಂದು ಈಗ ಇದನ್ನೆಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಫೋಲ್ಡ್ ಮಾಡಿಬಿಟ್ಟು, ಆಂಟಿಗೆ ಆ್ಯಕ್ಚುಲಿ ಬೆಳಗ್ಗೆ ನನಗೆ ಬಟ್ಟೆ ವಾಶ್ ಮಾಡಿಕೊಟ್ಟು ಹೋಗಿಲ್ಲ, ಜಸ್ಟ್ ಯೂನಿಫಾರ್ಮ್ ಮಾತ್ರ ವಾಶ್ ಮಾಡಿಕೊಟ್ರು. ಆ್ಯಂಡ್ ಈ ರೂಮೆಲ್ಲ ಮಾರ್ನಿಂಗೇ ಕ್ಲೀನ್ ಮಾಡಿಬಿಟ್ಟೆ. ಟಯರ್ಡ್ ಆಗ್ತದೆ. ಇಷ್ಟೊತ್ತು ಒಂದು ರೀಲ್ ಮಾಡಿದೆ ಗೈಸ್. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಏನು ಡ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಒಂದು ಪ್ಯಾಷನ್ ಆ್ಯಂಡ್ ನನ್ನ ಒಂದು ಹ್ಯಾಪಿನೆಸ್ಗೋಸ್ಕರ ಮಾಡ್ತೀನಿ. ಅದನ್ನು ನಾನು ಜಾಸ್ತಿ ಹೈಲೈಟ್ಸಲ್ಲಿ ಹಾಕಿರ್ತೀನಿ, ಕ್ರೇಜಿ ವೈಬ್ ಅಂತ. ಸೊ ಅಲ್ಲಿ ಹೋಗಿ ನೋಡ್ಬೋದು. ಅದರ್ ದ್ಯಾನ್ ರೀಲ್ಸ್ ಎಲ್ಲ ಪರ್ಟಿಕ್ಯುಲರ್ ಆಗಿ ರೆಡಿ ಆಗಿಬಿಟ್ಟು ಮಾಡಲೇಬೇಕಂತೆಲ್ಲ ಏನೂ ಮಾಡಲ್ಲ. ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು. ನಮ್ಮ ಕಮ್ಯುನಿಟಿಲಂತೂ ತುಂಬ ಚೆನ್ನಾಗಿರೋ ಲೈಕ್ ಬ್ಯಾಕ್ಗ್ರೌಂಡ್ ಎಲ್ಲ ಇರುತ್ತೆ, ಗ್ರೀನರಿಯಲ್ಲೆಲ್ಲ ಮಾಡೋದಕ್ಕೆ. ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಆ್ಯಂಡ್ ಟೈಮ್ ಕೂಡ ಇಲ್ಲ ಹೋಗಿ ಮಾಡ್ಕೊಂಡು ಬರೋ ಅಷ್ಟು. ಸೊ ಅದಕ್ಕೆ ಒಂದು ರೀಲ್ ಮಾಡಿದೆ. ಇವಾಗ ಮಾಡಿಬಿಟ್ಟು ಸ್ಯಾರಿ ಚೇಂಜ್ ಮಾಡೋಣ ಅಂತ ಬಂದೆ. ಸೊ ಲೆಟ್ಸ್ ಗೋ. ಗೈಸ್, ಸಂಜೆನೂ ಪೂಜೆ ಮಾಡಿದೆ, ಆರತಿ ನೀರೆಲ್ಲ ಇಟ್ಟು ಆ್ಯಂಡ್ ಪೊಂಗಲ್ ಕೂಡ ಮಾಡಿದ್ದೀನಿ. ಸಂಜೆ ಬಂದು ಬಾಬಾಗೆ ಇದೇ ರೀತಿ ಆರತಿ ಅಂತ ಎಲ್ಲ ಏನಿಲ್ಲ, ಕೆಂಪು ನೀರು ಆರತಿ ಮಾಡ್ಬೋದು. ಹಾಗೆ ನೀವು ಮಣ್ಣಿನ ದೀಪ ಕೂಡ ಹಚ್ಬೋದು ಅಥವಾ ತುಪ್ಪದ ದೀಪ ಕೂಡ ಹಚ್ಬೋದು. ಪೊಂಗಲೆಲ್ಲ ಮಾಡಿದ್ದೆ ಆ್ಯಂಡ್ ನಮ್ಮ ಟ್ಯೂಷನ್ ಮಕ್ಕಳಿಗೆ ಎಲ್ರಿಗೂ ಅಕ್ಷತೆ ಕೊಟ್ಟು ದೇವ್ರಿಗೆ ಹಾಕಿಸಿ, ಹಾಗೆ ಪಂಚಾಮೃತ ಕೊಟ್ಟು ಪ್ರಸಾದ ಎಲ್ರಿಗೂ ಕೊಟ್ಟೆ. ಮಕ್ಕಳಿಗೆ ಎಲ್ಲರೂ ಬ್ಲೆಸ್ಡ್ ಫೀಲಿಂಗ್ ಅಂತ ಅನಿಸ್ತು. ಸೊ ನನ್ನ ಉದ್ದೇಶ ಅಷ್ಟೇ ಗೈಸ್, ನನ್ನ ಸುತ್ತಮುತ್ತ ಯಾರು ಇರ್ತಾರೋ ಆ್ಯಂಡ್ ನನಗೆ ಯಾರೆಲ್ಲ ಒಳ್ಳೇದು ಬಯಸ್ತಾರೋ ಅವ್ರಿಗೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೊಂದು ಒಳ್ಳೆಯ ಉದ್ದೇಶ ಯಾವಾಗಲೂ ನನಗಿರುತ್ತೆ. ಆ್ಯಂಡ್ ಅದೇ ರೀತಿ ನಾನು ಎಲ್ರಿಗೂ ಪ್ರಸಾದ ಕೂಡ ಕೊಟ್ಟೆ ಆ್ಯಂಡ್ ನಾನು ಕೂಡ ಪ್ರಸಾದ ತಿಂದು
ಟ್ಯೂಷನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ನಿಯರ್ ಬೈ ಅಷ್ಟು ಟೆಂಪಲ್ಸ್ ಯಾವುದು ಇಲ್ಲ ರಾಯರ ಟೆಂಪಲ್ಲು. ಸೊ ಒಂದಷ್ಟು 5 to 6 7 ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಸಂಜೆ ರೆಡಿ ಆದ್ವಿ ಆಫ್ಟರ್ ಟ್ಯೂಷನ್ ಆದಮೇಲೆ. ಸೊ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿ ದೇವ್ರ ಪ್ರಸಾದ ತಿಂದು ಎಂಟೈರ್ ನಮ್ಮ ಒಂದು ಈ ಕಂಪ್ಲೀಟ್ ಗುರುಪೌರ್ಣಮಿ ದಿನ ಅದ್ಭುತವಾಗಿತ್ತು. ತುಂಬಾ ಬ್ಲೆಸ್ಡ್ ಅಂತ ಅನ್ನಿಸ್ತು. ಗೈಸ್ ಇನ್ನೊಂದೇನು ಗೊತ್ತಾ, ಮನೇಲಿ ಹೆಣ್ಮಕ್ಳು ಅಂತಾನೆಲ್ಲ ಗಂಡು ಮಕ್ಳು ಅಂತಾನೆಲ್ಲ ನಾವು ದೊಡ್ಡವರಾಗಿ ಯಾವ ರೀತಿ ದೇವ್ರುಗಳಿಗೆ ಪೂಜೆ ಮಾಡ್ತೀವಿ ಆ್ಯಂಡ್ ಏನೆಲ್ಲ ವ್ರತಗಳನ್ನು ಮಾಡ್ತೀವಿ, ಯಾವ್ಯಾವ ದಿನ ಸ್ಪೆಷಲಾಗಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ಎಲ್ಲನೂ ನಾವು ಪಾಲಿಸೋದ್ರಿಂದ ನಮ್ಮನ್ನು ನೋಡಿ ಮನೇಲಿರುವಂಥ ಮಕ್ಕಳು ಕಲಿತಾರೆ. ಸೊ ಗುರುಪೌರ್ಣಮಿ ದಿನ ಅಂದರೆ ಏನು, ಯಾಕೆ ನಾವು ಆಚರಿಸ್ಬೇಕು ಆ್ಯಂಡ್ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಆ್ಯಂಡ್ ಪ್ರತಿಯೊಂದು ಕೆಲವೊಂದು ಮುಖ್ಯ ವಿಚಾರಗಳನ್ನು ನಾವು ಮಕ್ಕಳ ಮುಂದೆ ಮಾಡೋದ್ರಿಂದ ಅವ್ರಿಗೆ ಖಂಡಿತ ಅದು ಪರಿಣಾಮ ಆಗಿ ಅವರು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ನನ್ನ ಮನೇಲಿ ಲಡ್ಡುಗಂತೂ ತುಂಬ ಲೈಕ್ ಈಸ್ ಅ ವೆರಿ ಬಿಗ್ ಡಿವೋಟಿ ಅಂತ ಹೇಳ್ಬೋದು. ತುಂಬ ಭಕ್ತಿ ಇದೆ ದೇವ್ರ ಮೇಲೆ. ಏನೇ ಒಂದು ನಾನು ಪೂಜೆ ಮಾಡಿದ್ರು ಇದನ್ನು ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಇದರಿಂದ ನಮ್ಗೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನ ಎಲ್ಲನೂ ಕೇಳಿ ತಿಳ್ಕೊಳ್ತಾನೆ ಮಗು. ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೂ ಅಷ್ಟೇ ತುಂಬ ಜನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಹೋಗ್ತಾಯಿದ್ರು. ಇದು ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಯಿಂದ 7 ಕಿಲೋಮೀಟರ್ಸಲ್ಲಿದೆ. ಪುಟ್ಟ ಟೆಂಪಲ್ಲೇನೆ, ಬಟ್ ತುಂಬ ಜನ ಬಂದಿದ್ದರು. ದೇವ್ರ ದರ್ಶನ ಮಾಡಿದ್ದು ತುಂಬ ಒಳ್ಳೆಯದಾಯ್ತು. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ. ಜಾಗಲಿ ಮಾಡ್ಬೇಡ. ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ. ಜಯ ಜಯ ಸಾಯಿ ನಮೋ.